ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಮಾತು ಮಂಥನಕ್ಕೆ ಆತ್ಮೀಯ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ಪ್ರಿಯರೇ, ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯಲು ಕರ್ನಾಟಕದ ಆಡಳಿತಾರೂಢ ಕಾಂಗ್ರೆಸ್, ಪ್ರತಿಪಕ್ಷ ಬಿಜೆಪಿ ಜೊತೆಗೆ ಒಂದಷ್ಟು ಮುದ್ರಣ ಮಾಧ್ಯಮಗಳು ಟೊಂಕ ಕಟ್ಟಿ ನಿಂತುಬಿಟ್ಟುವ ಅಂತ ಅನಿಸ್ತಾ ಇದೆ. ಈ ಬಗ್ಗೆ ಸವಿಸ್ತಾರವಾಗಿ ತಿಳಿತಾ ಹೋಗೋಣ. ನೋಡಿ, ಅಂದಿನ UPA ಸರ್ಕಾರ ಕೇಂದ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಉದ್ಯೋಗವನ್ನ ಕಲ್ಪಿಸುವ ಸಲುವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನ ಜಾರಿಗೆ ತಂತು. ಗ್ರಾಮೀಣ ಕುಟುಂಬಗಳಿಗೆ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ಕೌಶಲ್ಯ ರಹಿತ ದೈಹಿಕ ಕೆಲಸವನ್ನ ಖಾತರಿಪಡಿಸುವ ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ. ಆದ್ರೆ ಒಂದಷ್ಟು ಅವಾಂತರ, ಕೆಲ ಗ್ರಾಮೀಣ ಭಾಗದಲ್ಲಿ ಭ್ರಷ್ಟಾಚಾರದ ಕರಿನೆರಳು ಸಹ ಈ ಯೋಜನೆಯ ಮೇಲೆ ಬಿದ್ದಿತ್ತು. ಇದರ ಹೊರತಾಗಿಯೂ ಕೂಡ ಮನ್ರೇಗಾ ಯೋಜನೆ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ನೀಡುವ ಭರವಸೆಯಾಗಿತ್ತು. ಆನಂತರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರನ್ನ ಬದಲಾಗಿಸಿ VBG ರಾಮ್ಜಿ ಎಂದು ಮರುನಾಮಕರಣ ಮಾಡಲಾಗಿದೆ. ಸಮಸ್ಯೆ ಶುರುವಾಗಿರೋದೇ ಇಲ್ಲಿಂದ. ಇದಷ್ಟೇ ಅಲ್ಲದೆ ಈ ಯೋಜನೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನ ತರಲಾಗಿದೆ. ಮೋದಿ ಸರ್ಕಾರ ಬಾಪು ಅವರನ್ನ ದ್ವೇಷ ಮಾಡ್ತಾ ಇದೆ. ಉದ್ದೇಶ ಪೂರ್ವಕವಾಗಿಯೇ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗೆದು ಹಾಕದಲ್ಲದೆ ಜನರ ಉದ್ಯೋಗದ ಹಕ್ಕನ್ನು ಕೂಡ ಖಾಸಗೀಕರಣ ಮಾಡಲು ಹೊರಟಿದೆ ಅಂತೇಳಿ ವಿರೋಧಿಸಿ ಕಾಂಗ್ರೆಸ್ ಸರ್ಕಾರ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ. ಪ್ರತಿಪಕ್ಷ ಕಾಂಗ್ರೆಸ್ ಇದೀಗ ಪಾರ್ಲಿಮೆಂಟ್ನ ಒಳಗೆ ಮತ್ತು ಹೊರಗೆ ತೀವ್ರ ಸ್ವರೂಪದ ಹೋರಾಟವನ್ನು ನಡೆಸ್ತಾ ಇದೆ. ಈ ಹೋರಾಟದ ಮುಂದುವರೆದ ಭಾಗವಾಗಿಯೇ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ VBG ರಾಮ್ಜಿ ಯೋಜನೆಯನ್ನ ವಿರೋಧಿಸಲು ಮುಂದಾಗಿದೆ. ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಜನ ವಿರೋಧಿಯಾದ ನೀತಿಯನ್ನ ವಿರೋಧಿಸುವ ಹಕ್ಕು ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ, ಮತ್ತೆ ಪ್ರತಿಪಕ್ಷಗಳಿಗೂ ಇದೆ. ಆದ್ರೆ ಯಾವುದೇ ಹೋರಾಟಗಳು ಮೌಲ್ಯಗಳನ್ನ, ನೀತಿಗಳನ್ನ ಕಳೆದುಕೊಂಡ್ರೆ ಏನೆಲ್ಲ ಅವಾಂತರ ಆಗುತ್ತೆ ಅನ್ನೋದಕ್ಕೆ ಮಹಾತ್ಮ ಗಾಂಧಿ ಅವರ ಕಾರ್ಟೂನ್ ಜಾಹೀರಾತು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಪ್ರಾರಂಭದಲ್ಲಿ ಕಾಂಗ್ರೆಸ್ ಪಾಳೆಯ VBG ರಾಮ್ಜಿ ಯೋಜನೆಯನ್ನ ವಿರೋಧಿಸುವ ಸಲುವಾಗಿ ಪತ್ರಿಕೆಗಳಿಗೆ ಮಹಾತ್ಮ ಗಾಂಧಿ ಅವರನ್ನ ಒಳಗೊಂಡ ಕಾರ್ಟೂನ್ ನಲ್ಲಿ ಮಹಾತ್ಮ ಗಾಂಧಿ ಅವರು ಸಂಗಪ್ಪ ಅಂತೇಳಿ ಸಂಬೋಧಿಸಿ, ಅಂದ್ರೆ RSS ಹಾಗೂ ಬಿಜೆಪಿ ಅವರಿಗೆ ಹೋಲಿಕೆಯಾಗುವಂತೆ ಯಾವ ರೀತಿ ಮೋದಿ ಸರ್ಕಾರ ಈ ಯೋಜನೆಯ ಹೆಸರನ್ನ, ಯೋಜನೆಯ ಆಶಯವನ್ನ ಬುಡಮೇಲು ಮಾಡಲು ಹೊರಟಿದೆ ಅನ್ನೋದನ್ನ ಕ್ರಿಯೇಟಿವ್ ಆಗಿ ಜನಾಭಿಪ್ರಾಯ ರೂಪಿಸಲು ಪ್ರಯತ್ನಿಸಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು VBG ರಾಮ್ಜಿ ಈ ಯೋಜನೆಯನ್ನ ವಿರೋಧಿಸುವ ಸಲುವಾಗಿ ಮಹಾತ್ಮ ಗಾಂಧಿ ಅವರ ಕಾರ್ಟೂನ್ ಜಾಹೀರಾತು ಬಳಸಿಕೊಳ್ಳುವ ಅಗತ್ಯವಿತ್ತ ಅನ್ನುವ ಚರ್ಚೆ ಈಗ ಜನಮಾನಸದಲ್ಲಿ ವ್ಯಕ್ತ ಆಗಿದೆ. ಇದಲ್ಲದೆ ಕಾಂಗ್ರೆಸ್ನವರ ಗಾಂಧಿಯವರ ಕಾರ್ಟೂನ್ಗೆ ರೊಚ್ಚಿಗೆದ್ದ ಬಿಜೆಪಿಯವರು ನಾವೇನು ಕಡಿಮೆ ಇಲ್ಲ ಅನ್ನುವಂತೆ ಮಹಾತ್ಮ ಗಾಂಧಿಯವರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೋಲ್ನಲ್ಲಿ ಹೊಡೆಯಲು ಕೈ ಎತ್ತುವಂತೆ ಪತ್ರಿಕೆಯಲ್ಲಿ ಜಾಹೀರಾತನ್ನ ನೀಡೇ ಬಿಟ್ಟಿದ್ದಾರೆ. ತಮ್ಮ ಇಡೀ ಬದುಕಿನ ಉದ್ದಕ್ಕೂ ಅಹಿಂಸೆ, ಸತ್ಯ, ಸಹಿಷ್ಣುತೆಯನ್ನ ಅಸ್ತ್ರವಾಗಿಟ್ಟುಕೊಂಡು ಜೀವಿತದ ಕೊನೆ ಗಳಿಗೆಯಲ್ಲಿಯೂ ಈ ತತ್ವಗಳನ್ನೇ ಪಾಲಿಸುತ್ತಾ ಬಂದ ಮಹಾತ್ಮ ಗಾಂಧಿಯವರ ವ್ಯಕ್ತಿತ್ವ ವಿರೂಪಗೊಳಿಸೋ ನಡೆಯಲ್ವೇ ಇದು? ಇನ್ನು ಇವರುಗಳ ವಿಕೃತಿ ಮುಂದುವರೆದು ನಾಳೆ ಮಹಾತ್ಮ ಗಾಂಧಿ ಅವರ ಕೈಯಲ್ಲಿ ಚಾಕು, ಚೂರಿ, ಗನ್ನು ಕೊಟ್ಟು ಪತ್ರಿಕೆಗಳಲ್ಲಿ ಜಾಹೀರಾತನ್ನ ನೀಡಿದ್ರೆ ಗತಿಯೇನ್ ಸ್ವಾಮಿ? ಇವರೆಲ್ಲ ತಮ್ಮ ರಾಜಕೀಯ ಕೆಸರೆರ ಚಾಟಕ್ಕೆ ಗಾಂಧಿ ಅವರ ಚಿತ್ರವನ್ನ ದುರ್ಬಳಕೆ ಮಾಡಿಕೊಂಡು ಸಮಾಜಕ್ಕೆ ಎಂತ ಸಂದೇಶವನ್ನ ಕೊಡಕ್ ಹೊರಟಿದ್ದಾರೆ? ಇನ್ನು ದುಡ್ಡಿಗಾಗಿ ಈ ಜಾಹೀರಾತನ್ನ ಪ್ರಕಟ ಮಾಡಿದ ಪತ್ರಿಕೆಗಳ ವಿವೇಕಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಅವಿವೇಕಿ ರಾಜಕಾರಣಿಗಳು ಜಾಹೀರಾತು ಪ್ರಕಟ ಮಾಡಲು ಲಕ್ಷಗಟ್ಟಲೆ ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಪತ್ರಿಕೆಯವರು ಅವರ ಕೊಟ್ಟದನ್ನೆಲ್ಲ ಪ್ರಕಟ ಮಾಡಿದ್ರೆ ಪತ್ರಿಕೋದ್ಯಮದ ಆಶಯವನ್ನೇ ಗಾಳಿಗೆ ತೂರ್ದಂಗಾಗೋದಿಲ್ವೇ? ನಾಳೆ ಮಹಾತ್ಮ ಗಾಂಧಿ ಅವರ ಕೈಯಲ್ಲಿ ಮಾರಕಾಸ್ತ್ರಗಳನ್ನ ಕೊಟ್ಟು ಈ ಚಿತ್ರವನ್ನು ಪ್ರಿಂಟ್ ಮಾಡಿಬಿಡ್ರಿ ಅಂತ ಅಂದಾಗ ನೀವುಗಳು ಪ್ರಿಂಟ್ ಮಾಡ್ತೀರಾ? ರಾಜಕಾರಣಿಗಳಿಗಂತೂ ವಿವೇಕ ಶೂನ್ಯತೆ ಆವರಿಸಿಕೊಂಡಿರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಈ ಗಾಂಧಿ ಜಾಹೀರಾತನ್ನ ನೋಡಿದಾಗ ಪತ್ರಿಕೆಯವರು ಕೂಡ ತಮ್ಮ ವಿವೇಕ ಶೂನ್ಯತೆಯಿಂದ ಬಳಲ್ತಾ ಇದ್ದಾರೆ ಅಂತೇಳಿ ನಮಗೆ ಅನುಮಾನ ಶುರುವಾಗಿದೆ. ನೋಡ್ರಿ, ಈ ದೇಶಕ್ಕೆ ಸತ್ಯ, ಅಹಿಂಸೆ, ಶಾಂತಿ, ಸಹಿಷ್ಣುತೆ ಮುಖೇನ
ಸಮಕಾಲೀನ ಬದುಕಿಗೆ ಪ್ರೇರಕ ಶಕ್ತಿಯಾಗಿರುವ ಬಾಪೂಜಿ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಹೀನ ಕಾರ್ಯಗಳು ಇನ್ನಾದರೂ ಇಲ್ಲಿಗೆ ನಿಲ್ಲಲಿ. ಮುಂದಿನ ಮಾತು ಮಂಥನದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಮಸ್ಕಾರ.